ರುಕ್ಮಿಣಿ ತನ್ನ ಮಗನಿಗೆ ಮದುವೆ ಮಾಡಬೇಕು ಅಂತ ತುಂಬ ಜನ ಹುಡುಗಿರನ್ನ ಹುಡುಕ್ತಾಳೆ. ಕೆಂಪಿ ನೋಡೋದಕ್ಕೆ ತುಂಬಾ ಮುದ್ದಾಗಿರ್ತಾಳೆ. ಹಳ್ಳಿ ಹುಡುಗಿ ಆಗಿದ್ರು ಅವಳು ಮುದ್ದಾಗಿರೋದನ್ನ ನೋಡಿ ತನ್ನ ಮಗನಿಗೆ ಮದುವೆ ಮಾಡ್ತಾಳೆ. ಕೆಂಪಿಗೆ ಚಿಕ್ಕಲ್ಲಿರುವಾಗಲೇ ಪಟಾಕಿ ಹಚ್ಚುವಾಗ ಆಕ್ಸಿಡೆಂಟ್ಲಿ ಕಿವಿ ಕಳ್ಕೊಂಡಿರ್ತಾಳೆ. ಕಿವಿ ಕೇಳಿಸಲ್ಲ ಅಂತ ಗೊತ್ತಾಗಿದ್ರೆ ನಮ್ಮ ರುಕ್ಕು ಕೆಂಪಿನ ಸೊಸೆ ಮಾಡ್ಕೊಳ್ತಿದ್ಲ? ಚಾನ್ಸೇ ಇಲ್ಲ. ಗೊತ್ತಿಲ್ಲದೇನೆ ತನ್ನ ಸೊಸೆ ಮಾಡ್ಕೊಂಡಿದ್ದಾಳೆ. ಮಾಡ್ಕೊಂಡ್ಮೇಲೆ ಇವಾಗ ಬೇಡ ಅಂತ ಬಿಟ್ಟು ಹೋಗು ಅನ್ನೋಕ್ಕಾಗತ್ತಾ? ಹಾಗೆಲ್ಲ ಏನು ಮಾಡೋದಕ್ಕಾಗಲ್ಲ. ಮುಂದೆ ಸ್ಟೋರಿ ಏನಾಗುತ್ತೆ ಅಂತ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ. ದಯವಿಟ್ಟು ಫಾಲೋ ಮಾಡಿ, ಹಾಗೆ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಮ್ಮ ಕೆಂಪಿ, ಇವತ್ತು ನಮ್ಮ ಮನೇಲಿ ನನ್ನ ಗಂಡನ ಹುಟ್ಟಿದ ಆಚರಿಸ್ತಾ ಇದ್ದೀವಿ. ಮನೇಲಿ ಎಲ್ಲರೂ ಬನ್ನಿ ಆಯಿತಾ? ನಿನ್ನ ಅತ್ತೆಗೂ ಹೇಳು, ನಿನ್ನ ಅಜ್ಜಿಗೂ ಹೇಳು. ನನಗೆ ಟೈಮ್ ಇಲ್ಲ ಕಣೆ, ಇನ್ನೂ ತುಂಬ ಜನನ ಕರಿಬೇಕು. ನಾನಿನ್ನು ಹೊರಡ್ತೀನಿ ಆಯಿತಾ? ಮರೀದೆ ಬನ್ನಿ. ಅಲ್ಲ, ಇವ್ರ ಗಂಡ ಹೋಗಿದ್ದೀನ ಅಂತಿದ್ದಾರೆ, ಅದನ್ನು ನಗ್ತಾ ನಗ್ತಾ ಹೇಳ್ತಿದಾರಲ್ಲ. ಈ ಕಡೆ ಎಲ್ಲರೂ ಹೀಗೆನಾ? ಗಂಡ ಸತ್ತೋದ್ರೆ ಇಷ್ಟೊಂದು ಖುಷಿಯಾಗಿರ್ತಾರ? ನಮ್ಮ ಕಡೆ ಎಲ್ಲರೂ ಅಳ್ತಾ ತುಂಬ ಸಂಕಟದಲ್ಲಿರ್ತಾರಪ್ಪ. ಇವರೇನು ಇಷ್ಟೊಂದು ಖುಷಿಯಾಗಿದ್ದಾರಲ್ಲ? ಏನಾಯ್ತೆ ಕೆಂಪಿ? ಯಾಕೆ ಸುಮ್ಮನೆ ಏನೋ ಯೋಚನೆ ಮಾಡ್ತಾ ನಿಂತಿದ್ಯಾ? ಅದೇನಿಲ್ಲ ಅತ್ತೆ, ಸಾವಿತ್ರಿ ಆಂಟಿ ಬಂದಿದ್ರು. ಅವ್ರ ಗಂಡ ತೀರೋಗಿದ್ದಾರೆ ಅಂತ ತುಂಬ ಖುಷಿನಲ್ಲಿ ಹೇಳ್ತಾ ಇದ್ರು. ಏನೇ ಹೇಳ್ತಿದ್ಯಾ ನೀನು? ಸಾವಿತ್ರಿ ಗಂಡ ತೀರೋಗಿದಾನ? ಅಯ್ಯಯ್ಯೋ ದೇವ್ರೇ! ಹೌದು ಅತ್ತೆ, ಅವರೇ ಬಂದ್ಬಿಟ್ಟು ಹೇಳಿದ್ರು. ಅದು ನಗ್ತಾ ನಗ್ತಾ ಹೇಳಿದ್ರು. ಹಾಳದವಳು ಎಷ್ಟು ದಿನದಿಂದ ಕಾಯ್ತಾ ಇದ್ಲೋ ಏನೋ ಗಂಡ ಹೋಗ್ಲಿ ಅಂತ. ಇವಾಗ ಹೋದ್ನಲ್ಲ, ಅದಕ್ಕೆ ತುಂಬ ಖುಷಿಯಾಗಿ ಹೇಳಿದಾಳೆ ಅನ್ಸತ್ತೆ. ಅತ್ತೆ, ಸಾವಿತ್ರಿ ಗಂಡ ತೀರೋಗಿದಾನಂತೆ. ನಾನು ಹೋಗಿ ನೋಡ್ಕೊ ಬರ್ತೀನಿ. ಇಲ್ಲೇ ಪಕ್ಕದಲ್ಲಿದ್ದು ಹೋಗಿಲ್ಲ ಅಂದರೆ ಎಲ್ಲ ಏನು ಅನ್ಕೊಳ್ಳಲ್ಲ ಹೇಳಿ. ಅಯ್ಯೋ ಪಾಪ ಕಣೆ, ಒಳ್ಳೆ ಮನುಷ್ಯ. ಅವನಿಗೆ ಹಾಗಾಗ್ಬಾರ್ದಿತ್ತು. ಸರಿ, ನೀನು ಹೋಗ್ಬಾ. ಅರೆ, ಇದೇನೇ ರುಕ್ಮಿಣಿ, ಇಷ್ಟು ಬೇಗ ಬಂದಿದ್ಯಾ? ನಿನ್ನ ಸೊಸೆ ಹತ್ರ ಹೇಳಿ ಬಂದಿದ್ದೆ ತಪ್ಪದೆ ಬರೋದಕ್ಕೆ ಹೇಳು ಅಂತ. ಆಹಾ, ಗಂಡ ಹೋದ ಅಂತ ಎಷ್ಟು ಖುಷಿ ನೋಡು ಇವಳಿಗೆ. ಆಕಾಶದಲ್ಲಿ ತೇಲ್ತಿದ್ದಾಳೆ ಅನ್ಸತ್ತೆ. ಮನೇಲಿ ಹೆಣ ಇಟ್ಕೊಂಡು ಹೋಗೋ ಬರೋರ್ನೆಲ್ಲ ಎಷ್ಟು ಚೆನ್ನಾಗಿ ವಿಚಾರಿಸ್ತಿದ್ದಾಳೆ, ದರಿದ್ರದವಳು. ಅರೆ ಯಾಕೆ ರುಕ್ಮಿಣಿ ಹಾಗೆ ನಿಂತ್ಬಿಟ್ಟೆ? ಒಳಗ್ ಬಾ. ಹೌದು, ಈ ಗಂಧದಾರ ಯಾಕೆ ತಗೊಂಡು ಬಂದಿದ್ಯಾ? ಏನೇ ಹೀಗೆ ಹೇಳ್ತೀಯ ಸಾವಿತ್ರಿ? ಸಾವಿನ ಮನೆಗೆ ಬಂದಿದ್ದೀನಿ, ಹಾಗೆ ಬರೋಕ್ಕಾಗತ್ತೇನೆ? ನಿನಗೇನೋ ಗಂಡನ್ ಕಳ್ಕೊಂಡಿರೋ ನೋವಿಲ್ಲ ಅಂದ್ರೆ ನನಗೆ ಅಣ್ಣನ್ ಕಳ್ಕೊಂಡಿರೋ ನೋವು ತುಂಬಾ ಇದೆ ಕಣೆ. ಏನು ಸಾವಿನ ಮನೆನಾ? ಏನೇ ಹೇಳ್ತಿದ್ಯಾ ನೀನು? ಅಯ್ಯೋ, ನಿನ್ ಗಂಡ ತೀರೋಗಿರೋದು ಗೊತ್ತಿಲ್ಲದೆ ಇರೋ ಹಾಗೆ ನೀನೇನೆ ಹೀಗೆ ಮಾತಾಡ್ತೀಯಾ? ನನ್ಗಂತೂ ತುಂಬಾ ಬೇಜಾರಾಗ್ತಿದೆ ಕಣೆ. ಏನು? ಅಯ್ಯೋ 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 ಅಯ್ಯೋ, ಯಾವಳೆ ಅವಳು? ನನ್ನ ಮಗ ಸತ್ತೋಗಿದ್ದಾನೆ ಅಂತ ಊರೆಲ್ಲ ಟಾಮ್ ಟಾಮ್ ಹೊಡ್ಕೊಂಡು ಬಂದಿರೋದು. ಅಯ್ಯೋ ಅಯ್ಯೋ ಅಯ್ಯೋ, ಗುಂಡ್ಕಲ್ ತರ ಅಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾನೆ ಮನೆ ತುಂಬಾ. ಅವ್ನು ಹುಟ್ಟಿದ ದಿನ ಬಂದು ಸಾವಿನ ಸುದ್ದಿ ಹೇಳ್ತಿದ್ಯಲೆ. ಇದಕ್ಕೆ ಸಾವಿತ್ರಿ ನಿನ್ಗೆ ಇವ್ರನ್ನೆಲ್ಲ ಮನೆಗೆ ಸೇರಿಸ್ಬೇಡ ಅನ್ನೋದು. ಹಾಳಾದವರು ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ನನ್ನ ಮಗ ಸಾಯ್ಲಿ ಅಂತಾನೆ ಕಾಯ್ತಿದ್ದಾರೆ ಅನ್ಸುತ್ತೆ. ಬರ್ಬಾರ್ದು ರೋಗ ಬಂದು ಚಾಪೆ ಸುತ್ಕೊಂಡು ಹೋಗ. ಅಯ್ಯೋ ಅತ್ತೆ, ಯಾಕೆ ಬಾಯಿಗೆ ಬಂದಾಗೆಲ್ಲ ಬೈತಿದ್ರಾ? ನೀವು ಒಳಗೋಗಿ ಸುಮ್ಮನೆ. ಲೇ ರುಕ್ಕು, ನಿನಗೆ ಯಾರೇ ಹೇಳಿದ್ದು ನನ್ನ ಗಂಡ ತಿರೋಗಿದ್ದಾರೆ ಅಂತ? ಅವ್ರು ಹುಟ್ಟಿದ ದಿನ ಅಂತ ಹಬ್ಬ ಮಾಡ್ತಿದ್ವಿ, ನೀನು ನೋಡಿದ್ರೆ ಈ ಥರ ಹೇಳ್ತಿದ್ಯಲ್ಲೇ. ಅದು ಅದು ಸಾವಿತ್ರಿ. ಓಹೋ, ಮನೇಲಿ ಕೆಂಪಿ ಇವಳ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ದೇನೆ ಹೀಗೆ ಹೇಳಿದಾಳೆ. ಬೆಳಗ್ಗೆ ಬೆಳಗ್ಗೆನೆ ಈ ಮುದುಕಿ ಹತ್ರ ಅನ್ಬಾರ್ದೆಲ್ಲ ಅನ್ಸ್ಕೊಳ್ಳೋ ಹಾಗಾಯ್ತು. ಛೇ, ಅದೇನಿಲ್ಲ ಕಣೆ ಸಾವಿತ್ರಿ, ನನ್ನ ಕ್ಷಮಿಸ್ಬಿಡೆ. ಏನೋ ಗೊತ್ತಾಗದೆ ಎಲ್ಲೋ ಮಿಸ್ ಆಗಿದೆ. ಸರಿ, ನಾನು ಹೋಗ್ತೀನಿ. ರುಕ್ಕು, ಏನಾಗಿತ್ತಂತೆ ಸಾವಿತ್ರಿ ಗಂಡಂಗೆ? ಲೇ ಕೆಂಪಿ, ಅದೇನ್ ಬಂದಿದ್ಯಾ ನಿನ್ ಕಿವಿಗೆ? ಅವ್ರು ಹುಟ್ಟಿದ ದಿನ ಸಂಭ್ರಮ ಮಾಡ್ತಾ ಇದ್ರೆ ನೀನ್ ನೋಡಿದ್ರೆ ಅವ್ರು ತೀರೋಗಿದ್ದಾರೆ ಅಂತ ಹೇಳ್ತಿದ್ಯಲ್ಲ. ಅಯ್ಯೋ, ಏನ್ ಹೇಳ್ತಿದ್ದೀರ ಅತ್ತೆ ನೀವು? ಬೇರೆಯವ್ರ ಜೊತೆ ಸಂಬಂಧ ಇತ್ತಂತ? ಓ, ಹಾಗಾದ್ರೆ ಈ ವಿಷಯ ಮನೇಲಿ ಗೊತ್ತಾಗಿರತ್ತೆ. ಅದಕ್ಕೇನೆ ಏನೋ ಮಾಡ್ಕೊಂಡು ಸತ್ತೋಗಿರ್ತಾರಷ್ಟೇ. ಅಯ್ಯೋ 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 ಅಯ್ಯೋ, ಏನೋ ಅಂದ ಚಂದ ಇದ್ದಾಳೆ ಅಂತ ನಿನ್ನ ನನ್ನ ಮನೆ ಸೊಸೆ ಮಾಡ್ಕೊಂಡರೆ. ನೀನು ಕೆಂಪಿ ಅಲ್ಲ ಕಣೆ, ಕೆಪ್ಪಿ ಅಂತ ಹೆಸರಿಡ್ಬೇಕಿತ್ತು. ಅದೇ ಸರಿಯಾಗಿ ಮ್ಯಾಚ್ ಆಗ್ತಾ ಇತ್ತು ನಿನ್ಗೆ. ಅಯ್ಯೋ, ಏನ್ ಹೇಳ್ತಿದ್ರ ಅತ್ತೆ ನೀವು? ಎರಡನೇ ಸೊಸೆನ ಮನೆ ಕರ್ಕೊಂಡು ಬಂದಿದ್ರಂತ? ಅವ್ರಿಗೆ ಯಾಕೆ ಬೇಕಿತ್ತು ಈ ವಯಸ್ಸಲ್ಲಿ? ಲೋ ಮಗ್ನೆ, ಮೊದಲು ನಿನ್ ಹೆಂಡತಿನ ಒಳ ಕರ್ಕೊಂಡು ಹೋಗು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಸುಮ್ಮನೆ ಪಿತ್ತ ನೆತ್ತಿಗೆ ಏರ್ಸ್ಬೇಡ. ಲೇ ಕೆಂಪಿ, ಬಾರೆ ನೀನು. ನಾವು ಒಂದು ಹೇಳಿದ್ರೆ ನೀನು ಇನ್ನೊಂದು ಅರ್ಥ ಮಾಡ್ಕೊಂಡು ಇನ್ನೇನೋ ಹೇಳ್ತಿದ್ಯಾ. ಹಾಳಾಗಿ ಹೋಗ್ಲಿ. ಕೆಂಪಿಗೆ ಕರೆಕ್ಟಾಗಿ ಕಿವಿ ಕೇಳದೆ ಇರೋದ್ರಿಂದ ಸಾವಿತ್ರಿ ಹೇಳೋ ಮಾತು ಕರೆಕ್ಟಾಗಿ ಕೇಳಿಸ್ಕೊಳ್ಳಲ್ಲ. ಹಾಗಾಗಿನೇ ಅವಳು ಹುಟ್ಟಿದಬ್ಬಕ್ಕೆ ಇನ್ವೈಟ್ ಮಾಡಿದ್ರೆ ಇವಳು ಅವ್ರು ಸತ್ತೋಗಿದ್ದಾರೆ ಅಂತ ಇಡೀ ಮನೆ ತುಂಬಿಸಿರ್ತಾಳೆ. ಒಂದಿನ ರುಕ್ಮಿಣಿ ಮಗಳನ್ನ ನೋಡೋದಕ್ಕೆ ಗಂಡನ ಕಡೆಯವ್ರು ಬಂದಿರ್ತಾರೆ. ಲೇ ಕೆಂಪಿ, ಇವತ್ತು ನೆಂಟರೆಲ್ಲ ಬಂದಿದ್ದಾರೆ.
ಅವರೊಂದು ಕೇಳೋದು ನೀನು ಮತ್ತೊಂದು ಹೇಳೋದು ಇದೆಲ್ಲ ಬೇಡ ಕಣೆ. ನೀನೇನು ಮಾತಾಡ್ದೆ ಸುಮ್ಮನೆ ಇದ್ಬಿಡು ತಾಯಿ. ಹುಡುಗಿ ತುಂಬ ಅಂದರೆ ತುಂಬಾ ಲಕ್ಷಣವಾಗಿದ್ದಾಳೆ. ತುಂಬ ಮುದ್ದಾಗಿ ರೆಡಿ ಮಾಡಿದ್ದೀರಾ. ಯಾರು ನಿಮ್ಮ ಸೊಸೆನೇ ರೆಡಿ ಮಾಡಿರೋದಾ? ಅಯ್ಯಯ್ಯೋ, ನಾನು ಅವಳಿಗೆ ಲವ್ ಮಾಡು ಅಂತ ಎಲ್ಲ ಹೇಳಿಲ್ಲಪ್ಪ. ಅವಳೇ ಅವಾಗವಾಗ ಪಕ್ಕದ ಮನೆ ಹುಡುಗನ ನೋಡೋಕೆ ಹೋಗೋದು. ಏನು ಏನು ಹೇಳ್ತಿದ್ಯಮ್ಮ ನೀನು? ಅಯ್ಯೋ, ನಾನು ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನಾನೇನು ಸಪೋರ್ಟ್ ಮಾಡಿಲ್ಲ. ಅವಳು ಅವಾಗ ಹೋಗ್ತಾ ಇದ್ಲು ಅಷ್ಟೇ. ಆದರೆ ಇವಾಗ ಅವನೇ ಮನೆಗೆ ಬರ್ತಾನೆ, ಇವಳೇನು ಹೋಗಲ್ಲ. ಏನು ಅವನೇ ಬರ್ತಾನಾ? ಓ, ನಿಮಗೂ ಒಪ್ಪಿಗೆ ಇದೆಯಾ? ಹಾಗಾದ್ರೆ ಒಳ್ಳೇದಾಯ್ತು. ಮದುವೆ ಆದ್ಮೇಲೆ ಅವನ್ನ ನಿಮ್ಮ ಮನೆಗೆ ಬರೋದಕ್ಕೆ ಹೇಳ್ತೀನಿ. ಸುಮ್ಮನೆ ಇಲ್ಲಿಗೆ ಯಾಕೆ ಬರೋದು ಅಲ್ವಾ? ಅಯ್ಯೋ ದೇವ್ರೇ, ಇವಳು ಏನೇನೋ ಮಾತಾಡ್ತಿದ್ದಾಳೆ, ಅವ್ರು ಏನೋ ಕೇಳ್ತಿದ್ದಾರೆ, ಇವಳು ಏನೇನೋ ಹೇಳ್ತಿದ್ದಾಳೆ. ಇವಾಗಿದ್ದಾವೆ ಅಮ್ಮನ ಹತ್ರ. ಏನು ರುಕ್ಮಿಣಿ ಅವರೇ, ನಿಮ್ಮ ಮಗಳು ಒಳ್ಳೆಯವಳು, ನಿಮ್ಮ ಮನೆ ಸಂಬಂಧ ಚೆನ್ನಾಗಿದೆ ಅಂತ ಬೆಳ್ಸೋಕೆ ಬಂದರೆ ನಿಮ್ಮ ಮಗಳು ಇಂಥವಳ? ಛೇ, ನಾನು ಎಕ್ಸ್ಪೆಕ್ಟ್ ಮಾಡೇ ಇರಲಿಲ್ಲ. ನಿಮ್ಮ ಸಹವಾಸನೇ ಸಾಕು. ಅಯ್ಯೋ, ಇದೇನಿದು ಇಷ್ಟು ಬೇಗ ಹೋಗ್ತಿದ್ದಾರೆ? ಮಾತುಕತೆ ಎಲ್ಲ ಮುಗೀತಾ ಅತ್ತೆ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ ಕೆಪ್ ಕಿವಿಗೆ ಉಪ್ಪುಯ್ಯ. ಇನ್ನೆಲ್ಲ ಮಾತುಕತೆ? ಅವ್ರು ಕೇಳಿದ್ದಕ್ಕೆಲ್ಲ ಏನೇನೋ ಮಾತಾಡಿ ದೊಡ್ಡ ರಂಪ ಮಾಡಿದ್ಯಲೆ. ಏನೇನೇನೋ ಅವ್ರ ಮಗನಿಗೆ ರಂಭ ಮೇನಿಗೆ ತರದವ್ರು ಬೇಕಂತ? ಅಲ್ಲ ಅತ್ತೆ, ಅವ್ರು ಎಲ್ಲಿ ಸಿಗ್ತಾರೆ ಇವಾಗ? ಎಲ್ಲೋ ದೇವ್ಲೋಕದಲ್ಲಿ ಇರ್ತಾರೆ. ಹೋದ್ರೆ ಹೋಗ್ಲಿ ಬಿಡಿ ಅತ್ತೆ ಅಲ್ಲಿಗೆ. ಅಯ್ಯೋ ಅಯ್ಯೋ ಅಯ್ಯೋ, ಇವಳಿಗಲ್ಲ ಕಣೆ, ನಿನ್ನ ಹತ್ರ ಮಾತಾಡ್ಬೇಕು. ಯಾರಿಗೂ ಗೊತ್ತಾಗ್ದಿದ್ದಂಗೆ ಇಂಥ ಕೆಲಸ ಮಾಡಿದ್ಯಲೆ. ನಿನಗೆ ಸ್ವಲ್ಪನೂ ಬುದ್ಧಿ ಇಲ್ವೇನೆ? ತಮ್ಮ ತಮ್ಮ ಅಂತ ಇಂಥ ಮಣ್ ತಿನ್ನೋ ಕೆಲಸ ಮಾಡಿದ್ಯಲ್ಲ, ಹಾಳಾದವಳೆ. ಏ ಛೀ, ಸುಮ್ಮನೆ ಇರಮ್ಮ. ಅದಕ್ಕೆಗೇನೋ ಕಿವಿ ಕೇಳ್ದೇನೆ ನಾನೊಂದು ಹೇಳಿದ್ರೆ ಅವರೊಂದು ಅರ್ಥ ಮಾಡ್ಕೊಂಡು ಇವಾಗ ಇಷ್ಟೆಲ್ಲ ರಂಪ ಮಾಡಿದ್ದಾರೆ. ಇದ್ರ ಜೊತೆಗೆ ನೀನು ಶುರು ಮಾಡಬೇಡ. ಏನು ಹೇಳ್ತಿದ್ಯಾ ನೀನು? ಅಯ್ಯೋ ಹೌದಮ್ಮ, ಅರ್ಜುನ್ ಮತ್ತೆ ನನ್ನ ಫ್ರೆಂಡ್ ದೀಪಾ ಲವ್ ಮಾಡ್ತಾ ಇದ್ದಾರೆ. ಅದನ್ನೇ ಅದಕ್ಕೆ ಹೇಳ್ದೆ ಅವತ್ತು. ಇವ್ರು ಕರೆಕ್ಟಾಗಿ ಕೇಳಿಸ್ಕೊಳ್ದೇನೆ ನಾನು ಅವನು ಲವ್ ಮಾಡ್ತಿದ್ದೀವಿ ಅನ್ಕೊಂಡಿದ್ದಾರೆ ಅಷ್ಟೇ. ಕಿವಿ ಸರಿಯಾಗಿ ಕೇಳ್ದೇನೆ ನಾದ್ನಿ ಮಾತನ್ನ ತಪ್ಪು ತಿಳ್ಕೊಂಡು ಹೆಣ್ಣೋಡೋ ಶಾಸ್ತ್ರನೆಲ್ಲ ಹಾಳು ಮಾಡಿಬಿಡ್ತಾಳೆ. ಪಾಪ, ಏನು ಮಾಡೋದಕ್ಕಾಗತ್ತೆ? ತಿಳಿದೇನೆ ಆಗಿರೋ ತಪ್ಪು. ಹಾಗಾಗಿ ರುಕ್ಮಿಣಿ ಕೂಡ ಸುಮ್ಮನಾಗ್ತಾಳೆ. ಹಲೋ ಕೆಂಪಿ, ಇವತ್ತು ನಮ್ಮ ಬಾಸು ಏನೋ ಒಂದು ಕೆಲಸದ ಮೇಲೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಅಲ್ಲಿವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಆಯಿತಾ? ಅವ್ರು ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಏನಮ್ಮ, ನಿನ್ನ ಗಂಡ ಮನೇಲಿಲ್ವಾ? ಏನು, ನನ್ನ ಗಂಡನೇ ಬಿಟ್ಟು ನಿನ್ ಜೊತೆ ಬಾ ಅಂತಿದ್ಯಾ? ಏನೋ ಹಿರಿ ಮನುಷ್ಯ ಅಂತ ಗೌರವ ಕೊಟ್ರೆ ಎಷ್ಟು ಧೈರ್ಯನೋ ನಿನ್ಗೆ ನನ್ನ ಗಂಡನ್ ಬಿಟ್ಟು ಬಾ ಅನ್ನೋದಕ್ಕೆ? ಅಯ್ಯಯ್ಯೋ, ನಾನು ಹೇಳಿದ ಹಾಗಲ್ಲಮ್ಮ. ನಿನ್ನ ಗಂಡ ಎಲ್ಲಿಗೆ ದೂರ ಹೋಗಿದ್ದಾನೆ ಅಂತ ಕೇಳಿದೆ. ಏನೇನೇನೇನು, ನಾವಿಬ್ರು ದೂರ ಓಡೋಗೋಣ ಅಂತ ಹೇಳ್ತಿದ್ಯಾ? ಅಯ್ಯೋ ನಿನ್ನ ಹಳೆ ಬೇವರ್ಸಿ ನನ್ನ ಮಗನೇ, ಇಷ್ಟು ವಯಸ್ಸಾಗಿದೆ ನಿನ್ಗೆ, ನನ್ನ ತಂದೆ ತರ ಇದೆಯಾ ನೀನು? ನನ್ನ ಗಂಡನ್ ಬಿಟ್ಟು ನಿನ್ ಜೊತೆ ಓಡ್ ಬಾ ಅಂತಿದ್ಯಾ? ನಿನ್ ಕಾಲಿಗೆ ಕರೆನಾಗ್ರಾವ್ ಕಚ್ಚಿಯ, ಬರ್ಬಾರ್ದು ರೋಗ ಬಂದ್ ಚಾಪೆ ಸುತ್ಕೊಂಡು ಹೋಗ. ಚಪ್ಪಲಿ ಹಾಕೊಂಡಾಗ ಅದ್ ನಿನ್ ಕಚ್ಚ, ಮಂಡಲಿರೋ ಕೂದಲೆಲ್ಲ ಉದ್ರಿ ಬಾಣ್ಲಿ ಆಗ, ಸ್ನಾನಕ್ಕೆ ಹೋದಾಗ ಕಾಲ್ ಜಾರಿ ನಿನ್ ಸೊಂಟ ಮುರಿದೋಗ. ಹಾಳಾದವನೇ, ನಿನ್ ಹೆಂಡತಿ ಬರೀ ಹೆಣ್ಮಕ್ಳನ್ನೇ ಹಡಿಯಂಗಾಗ. ಇನ್ನು ಇಲ್ಲೇ ನಿಂತಿದ್ಯಲ್ಲೋ, ಇರೋ ನಿನಗೆ. ಅಯ್ಯಯ್ಯೋ ಕಾಪಾಡಿ. ಅಯ್ಯೋ ಯಾಕಮ್ಮ ಹೊಡಿತಿದ್ಯಾ? ನಿಲ್ಸಮ್ಮ. ಅಯ್ಯಯ್ಯೋ, ಯಾರಾದ್ರೂ ಬಂದು ಕಾಪಾಡಿ. ಇಲ್ಲ ಅಂದ್ರೆ ಈ ಹೆಂಗ್ಸ್ ನನ್ನ ತೆಗ್ದೇ ಬಿಡ್ತಾಳೆ, ಇವತ್ತು ಜೀವಂತವಾಗಿ ಉಳ್ಸಲ್ಲ. ಅಯ್ಯಯ್ಯೋ ಕೆಂಪಿ, ಏನಾಗಿದೆಯಾ ನಿನ್ಗೆ? ಯಾಕೆ ಅವ್ರಿಗೆ ಹೊಡಿತಿದ್ಯಾ? ಬಿಡೆ ಮೊದಲು. ಸರ್ ದಯವಿಟ್ಟು ಕ್ಷಮಿಸ್ಬಿಡಿ. ಏನಾಯ್ತು ಸರ್? ರೀ, ನಿಮ್ ಬಾಸು ನನಗೇನ್ ಹೇಳ್ತಿದ್ದಾರೆ ಗೊತ್ತಾ ನಿಮ್ಗೆ? ಅಲ್ಲ, ನನ್ನನ್ನೇ ಗಂಡನ್ ಬಿಟ್ಟು ನನ್ನ ಜೊತೆ ಬಾ ಅಂತ ಕರಿತಿದ್ದಾರೆ ಅವರು. ಅವ್ರ ವಯಸ್ಸೆಷ್ಟು, ನನ್ನ ವಯಸ್ಸೆಷ್ಟು ಅಷ್ಟು ಗೊತ್ತಾಗಲ್ವಾ? ಅಯ್ಯೋ ಹಾಗೆಲ್ಲ ಏನಿಲ್ಲಪ್ಪ. ನಿನ್ ಗಂಡ ಮನೇಲಿದ್ದಾನ ಕೇಳ್ದೆ, ಅದಕ್ಕೆ ಮನ್ಸಿಗೆ ಬಂದಾಗೆಲ್ಲ ಹೊಡಿತಿದ್ದಾಳೆ ನಿನ್ ಹೆಂಡತಿ. ನೋಡಿದ್ರಾ ನೋಡಿದ್ರಾ, ಮತ್ತೆ ಅದನ್ನೇ ಹೇಳ್ತಿದ್ದಾರೆ ನಿಮ್ ಬಾಸು. ಸರ್ ಅದು ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಅವಳಿಗೇನೋ ಗೊತ್ತಾಗ್ದೆ. ಏನ್ರಿ ಕ್ಷಮಿಸೋದು? ಮನೆಗೆ ಕರ್ಸಿ ಹೆಂಡತಿ ಕೈಯಲ್ಲಿ ಹೊಡಿಸ್ತಿದ್ದೀರಾ? ನಮ್ಗೇನು ರೆಸ್ಪೆಕ್ಟ್ ಇಲ್ವಾ? ಬಾಸ್ ಅನ್ನೋ ಮರ್ಯಾದೆ ಇಲ್ಲ. ಇವತ್ತಿನಿಂದ ನೀವು ಕೆಲ್ಸಕ್ಕೇನು ಬರೋದು ಬೇಡ. ಮನೆಯಲ್ಲೇ ಕೂತ್ಕೊಂಡು ಹೆಂಡತಿ ಹತ್ರನೇ ಮಾತಾಡ್ಕೊಂಡಿರಿ. ಅಯ್ಯಯ್ಯೋ ಸರ್, ಹೀಗೆ ಹೇಳ್ಬೇಡಿ. ನನ್ನ ಹೆಂಡತಿಗೆ ಕಿವಿ ಕೇಳೋದಿಲ್ಲ ಸರ್, ಅದಕ್ಕೆ ನಿಮ್ಮ ಮಾತನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ದಯವಿಟ್ಟು ಕ್ಷಮಿಸ್ಬಿಡಿ ಸರ್. ಬಾಸ್ಗೆ ರಾಕೇಶ್ ಹೆಂಡತಿ ಹೀಗೆ ಅಂತ ಗೊತ್ತಿರೋದಿಲ್ಲ. ಹಾಗಾಗಿ ರಾಕೇಶ್ ಇರೋ ಎಲ್ಲ ವಿಷಯನೂ ಬಾಸ್ ಹತ್ರ ಹೇಳ್ಕೊತಾನೆ. ನೋಡಪ್ಪ, ಹೀಗೆ ಇದ್ದರೆ ಮುಂದೆ ಮುಂದೆ ತುಂಬ ಕಷ್ಟ ಆಗುತ್ತೆ. ನನಗೆ ಗೊತ್ತಿರೋ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರ ಹತ್ರ ಎಲ್ಲ ಮಾತಾಡ್ತೀನಿ. ಮೊದಲು ನಿನ್ನ ಹೆಂಡ್ತಿನ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸು. ಹಣದ ವ್ಯವಸ್ಥೆ ಎಲ್ಲ ನಾನೇ ನೋಡ್ಕೋತೀನಿ. ನೀನು ಅದಕ್ಕೆಲ್ಲ ಚಿಂತೆ ಮಾಡಬೇಡ. ಇಷ್ಟೆಲ್ಲ ಆದಮೇಲೆ ಕೆಂಪಿಗೆ ಆಪರೇಷನ್ ಮಾಡಿಸಿ ಮೊದಲಿನ ಹಾಗೇನೆ ಕಿವಿ ಕೇಳೋ ಹಾಗೆ ಮಾಡ್ತಾರೆ. ನಮಗೆ ಕಿವಿ ಕೇಳಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ನಮ್ಮನ್ನು ನೋಡಿಕೊಂಡು ನಮ್ಮ ಪಕ್ಕದಲ್ಲಿರೋರೇ ಆಡ್ಕೊಳ್ಳೋಕೆ ಶುರು ಮಾಡ್ತಾರೆ. ಆದರೆ
ಅದು ನಮಗೆ ಗೊತ್ತಾಗ್ತಾ ಇರಲ್ಲ. ಸುಷ್ಮಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ. ಹಾಯ್ ನಿಕ್ಷಿತ್, ಹೇಗಿದ್ದೀರಾ? ಸುಕನ್ಯಾ ಅನ್ನೋರು ಕಮೆಂಟ್ ಮಾಡಿದ್ರು ಬರ್ಡೇ ಇವತ್ತು ವಿಶ್ ಮಾಡಿ ಅಂತ. ಹಾಯ್ ಸುಕನ್ಯಾ, ಹೇಗಿದ್ದೀರಾ? ವಿಶ್ ಯು ಹ್ಯಾಪಿ ಬರ್ಡೇ. ಹಾಗೆ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹೇಳಿದ್ರಿ. ಹಾಯ್ ಸಂತು, ಹೇಗಿದ್ದೀರಾ? ಪದ್ಮಶ್ರೀ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ. ಅವ್ರ ಹೆಸರು ಶಾನ್ವಿ ಶ್ರೀಪ್ರಿಯಾ ಅಂತ. ಹಾಯ್, ಹೇಗಿದ್ದೀರಾ? ಸಿನಾನ್ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಸೊಸೆ ಬರ್ಡೇಗೆ ವಿಶ್ ಮಾಡಿ ಅಂತ. ಹಾಯ್ ಶಂಜಾ, ಹೇಗಿದ್ದೀರಾ? ವಿಶ್ ಯು ಹ್ಯಾಪಿ ಬರ್ಡೇ. ತಸ್ವಿಯಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ. ಹಾಯ್ ತೌಫಿಕ್, ಹೇಗಿದ್ದೀರಾ? ಸುಮಿತ್ರಾ ಅನ್ನೋರು ಕಮೆಂಟ್ ಮಾಡಿದ್ರು ಸೃಜನಾ ಅನ್ನೋರಿಗೆ ಹಾಯ್ ಹೇಳಿ. ಹಾಯ್ ಸೃಜನಾ. ಹಾಗೆ ಸೋನು ಅನ್ನೋರ್ಗೂ ಹಾಯ್ ಹೇಳಿ, ಚಿನ್ನು ಅನ್ನೋರ್ಗೂ ಹಾಯ್ ಹೇಳಿ ಅಂದಿದ್ರು. ಹಾಯ್ ಚಿನ್ನು, ಹಾಯ್ ಸೋನು, ಎಲ್ಲರೂ ಹೇಗಿದ್ದೀರಾ? ನಯನ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗಳು ಬರ್ಡೇ ಇದೇ ಮಂತಲ್ಲಿದೆ, ವಿಶ್ ಮಾಡಿ ಮೇಡಮ್ ಅಂತ. ಯಾವಾಗ ಅಂತ ಹೇಳಿಲ್ಲ, ಅದಕ್ಕೆ ಅಡ್ವಾನ್ಸ್ ವಿಶಸ್ ಮಾಡ್ತಾ ಇದ್ದೀನಿ. ಹಾಯ್ ಯುಕ್ತಿ, ಹೇಗಿದ್ದೀರಾ? ವಿಶ್ ಯು ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್. ವೀಣಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಮಗಳಿಗೆ ಹಾಯ್ ಹೇಳಿ ಅಂತ. ಹಾಯ್ ಅಭಿಜ್ಞಾ, ಹೇಗಿದ್ದೀರಾ? ಗೌರಿ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ ಶಿವಣ್ಣಂಗೆ ಹಾಯ್ ಹೇಳಿ, ಹಾಗೆ ಮಕ್ಕಳಿಗೆ ಹಾಯ್ ಹೇಳಿ ಅಂತ. ಹಾಯ್ ಶಿವು, ಹೇಗಿದ್ದೀರಾ? ಹಾಗೆ ಮಕ್ಕಳು ಅಚ್ಚು, ಪಿಂಕಿ, ಗುಂಡು, ಸೃಜು, ಹಾಯ್, ಎಲ್ಲರೂ ಹೇಗಿದ್ದೀರಾ? ಹಾಗೆ ಸುಮಿತ್ರಾ ಉರಳ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ. ಹಾಯ್ ಸುಮಿತ್ರಾ, ಹೇಗಿದ್ದೀರಾ? ನಿಮ್ಮ ಕಮೆಂಟ್ ಯಾವಾಗಲೂ ಬರ್ತಾ ಇರುತ್ತೆ, ಬಟ್ ಸೇಮ್ ನೇಮ್ ಇರುತ್ತಲ್ಲ, ಹಾಗಾಗಿ ನಿಮಗೆ ಗೊತ್ತಾಗ್ತಿಲ್ಲ ಅನ್ಸುತ್ತೆ. ನಾನು ಯಾವಾಗಲೂ ಹಾಯ್ ಹೇಳ್ತೀನಿ. ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ವೀಡಿಯೋಸ್ ಹಾಕಿದರೂ ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.